ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನಾದ್ರೂ ತಿಂದಿದೀಯಾ ಅಮ್ಮೋರೆ? ಅಚ್ಚುಗೆ ಮೆಡಿಸಿನ್ ಮತ್ತೆ ಊಟ ಎಲ್ಲ ಸರಿಯಾಗಿ ಕೊಟ್ಟಿದೀಯಾ? ಅಮ್ಮೋರೆ 2 ಸಲ ಬಂದಿದ್ದೆ. ಬಂದಿದ್ರ? ಅಮ್ಮೋರ್ ಮಲಗಿದ್ರ, ಎಬ್ಬಿಸ್ಲಿಲ್ಲ, ಹಾಗೆ ಹೊರಟೋದೆ. ಉಳ್ಕೊಂಡ್ವಿ. ಅಂದ್ರೆ ಅಚ್ಚು ನೀನ್ ಏನೂ ತಿಂದೇ ಇಲ್ವಾ? ಅಯ್ಯೋ ಏನಿದು ಅಚ್ಚು, 1 ಹೊತ್ತು ಬಿಟ್ಟು ಹೋದ್ರೆ ಈ ಹಣೆ ಬರಾನ. ಸರಿ ಇರು, ನಾನೇನಾದ್ರೂ ಬಿಸಿ ಬಿಸಿಯಾಗಿ ಮಾಡ್ಕೊಂಬರ್ತೀನಿ. ಸರಿ ಮಾಡ್ಕೊಂಬ. ನಡಿ. ಏನೋ ಗೊಂದಲ ಆಗ್ತಾ ಇದೆ ಅಲ್ಲ. ಇಷ್ಟು ದೊಡ್ಡ ಮಗು ಆದ್ರೂ ಅವಳು ನೋಡ್ಕೊಳ್ಳೋದಿಲ್ಲ. ಏನು ಅರ್ಥನೇ ಆಗ್ತಾ ಇಲ್ಲಪ್ಪ. ಅಮ್ಮೋರೆ, ಟೈಮಿಗೆ ಸರಿಗೆ ಮನೆಗೆ ಬಂದ್ವಿ, ಬಚಾವಾದ್ವಿ. ಇಲ್ಲ ಅಂದಿದ್ರೆ ಯಜಮಾನ್ರ ಕೈಲಿ ಗ್ಯಾರಂಟಿ ಸಿಕ್ಕಾಕೊಳ್ತಾ ಇದ್ವಿ. ಅಪ್ಪ ಅದಿರ್ಲಿ ಅಮ್ಮೋರೆ, ನಿಮಗೆ ಕಾರ್ಲಿ ಒಂಥರ ಆಯ್ತಲ್ಲ, ಇವಾಗ ಹೇಗಿದೆ? ಏನೂ ಗೊತ್ತಿಲ್ಲ ಶಂಕರು. ನನ್ನ ಹೃದಯದಲ್ಲಿ ಅರ್ಥವಾಗದೇ ಇರೋ ವೇಗದಲ್ಲಿ ಹೃದಯ ಬಡ್ಕೋತಿದೆ. ಹೃದಯಕ್ಕೆ ಹತ್ರವಾದವ್ರಿಗೇನೋ ಅನಾಹುತ ಆಗ್ಬಿಟ್ಟಿದೆ ಅಂತ ಮನ್ಸಲ್ಲಿ ಏನೋ ಒಂಥರ ಆತಂಕ, ಭಯ. ಯಾಕಮ್ಮೋರೆ, ಆ ಸೀರೆ ನೋಡಿದ್ರಲ್ಲ, ಅವಾಗಿಂದ ನಿಮ್ಗೇನಾದ್ರೂ ಆ ಥರ ಅನಿಸ್ತಾ ಇದೆಯಾ? ಆ ಥರನೂ ಹೇಳಕ್ಕಾಗಲ್ಲ. ಅಂದ್ರೆ ಏನೋ ಆಗ್ತಿದೆ ಅಂತ ಮಾತ್ರ ಗೊತ್ತಾಗ್ತಿದೆ. ಏನೋ ಒಂಥರ ಗಾಬರಿ, ಆತಂಕ. ಅಯ್ಯೋ, ಅದೆಲ್ಲ ಹೇಳಕ್ಕಾಗ್ದಿರೋ ಅಂತ ನೋವು. ಅಲ್ಲ ಮೊರೆ, ಆ ಫೋಟೋ ಬಂತಲ್ಲ, ಆ ಫೋಟೋಲಿ ಯಾವ ಸೀರೆ ಉಟ್ಕೊಂಡಿದ್ರು? ಶಂಕ್ರು, ಪ್ಲೀಸ್ ನನ್ನ ಸ್ವಲ್ಪ ಒಂಟಿಯಾಗಿ ಬಿಟ್ಬಿಡು. ನಾನೇನೋ ಮಾತಾಡೋ ಪರಿಸ್ಥಿತಿಲಿಲ್ಲ. ಸರಿ ಅಮ್ಮೋರೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ. ಹೇಳಿ ಅಮ್ಮೋರೆ. ನಾನು ನೀನು ಹೊರಗಡೆ ಹೋಗಿರೋ ವಿಷಯ ಯಾವುದೇ ಕಾರಣಕ್ಕೂ ಅಣ್ಣಂಗೆ ಗೊತ್ತಾಗ್ಬಾರ್ದು. ಹಾಗೆ ನೋಡ್ಕೋಬೇಕು. ಆ ಜವಾಬ್ದಾರಿ ನಿಂದೆ. ಆಯ್ತಮ್ಮೋರೆ, ನಾನು ಮಾತು ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಯಜಮಾನ್ರಿಗೆ ಈ ವಿಷಯ ಗೊತ್ತಾಗಲ್ಲ. ಹೌದಮ್ಮೋರೆ, ನಿಮಗೇನೇ ಬೇಕಾದರೂ ನನ್ನ ಕರೀರಿ, ಕ್ಷಣದಲ್ಲಿ ನಿಮ್ಮ ಮುಂದೆ ಇರ್ತೀನಿ. ಸರಿ, ನೀವಿವಾಗ ರೆಸ್ಟ್ ಮಾಡಿ, ಹುಷಾರು. ಆ ಮೊಬೈಲಲ್ಲಿ ಇದ್ದಿದ್ದ ಫೋಟೋ ಇದೇ ಸಾರಿ. ಅಮ್ಮ ಹೇಳಿದ ಪ್ರಕಾರ ನಾನು ಅವ್ರಿಗೆ ಸಿಕ್ಕಾಗ ಇದೇ ಸ್ಯಾರಿ ಉಟ್ಕೊಂಡಿದ್ದೆ ಅಂತ ಹೇಳಿದ್ರು. ಹಾಗಾದ್ರೆ ಈ ಸ್ಯಾರಿ ನಾನು ಉಟ್ಟಿದ್ನ? ನನಗೆ ಸ್ಯಾರಿನೇ ಉಡಕ್ ಬರಲ್ಲ ಅಂತ ಅಣ್ಣ ಹೇಳ್ತಿದ್ರು. ಈ ಸ್ಯಾರಿ ನಾನು ಉಟ್ಟಿದ್ದೀನಿ ಅಂದ್ರೆ ನಾನು ಯಾರು? ನಾನು ಶಾಂತಿನ ಅರ್ಚನಾ? ಶಾಂತಿನ? ನನ್ನ ಮನಸ್ಸು ತುಂಬಾ ನೋವಾಗ್ತಿದೆ. ಏನ್ ಮಾಡೋದು? ತುಂಬಾ ಎಮರ್ಜೆನ್ಸಿ ಇದೆ. 1 ನಿಮಿಷ, ಡಾಕ್ಟರ್ ಬಂದ್ರು, ಆಮೇಲೆ ಮಾಡ್ತೀನಿ. ಡಾಕ್ಟರ್, ಏನಾಯ್ತು? ನೋಡಿ ಸರ್, ಹುಡುಗ ಈಗ ಸ್ಟೇಬಲ್ ಆಗಿದ್ದಾನೆ. ಬ್ಲಡ್ ತುಂಬಾ ಹೋಗಿದೆ. ನೀವು ಕರ್ಕೊಂಡು ಬಂದಾಗ ಉಸಿರಾಡಕ್ಕೂ ತೊಂದರೆ ಆಗ್ತಿತ್ತು. ಇವಾಗ ನಾರ್ಮಲ್ ಆಗಿದ್ದಾನೆ. ನೋಡಿ, ಬೆಳಗ್ಗೆ ಅಷ್ಟರಲ್ಲಿ ನಾವು ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ. ಆದರೆ ಮಗುನ ಅಲ್ಲಿವರೆಗೂ ಅಬ್ಸರ್ವೇಷನಲ್ಲಿ ಇಟ್ಟಿರಬೇಕು. ಅವನಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬಂದರೆ ಅವನಿಗೆ ಮುಂದಿನ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತೀವಿ. 24 ಅವರ್ಸ್ ಒಳಗಡೆ ಪ್ರಜ್ಞೆ ಬಂದಿಲ್ಲ ಅಂದರೆ ತುಂಬ ಡೇಂಜರ್. ಡಾಕ್ಟ್ರೆ, ಏನ್ ಹೇಳ್ತಾ ಇದ್ದೀರಾ ನೀವು? ಹೌದಮ್ಮ, 24 ಅವರ್ಸ್ ಅಬ್ಸರ್ವೇಷನಲ್ಲಿ ಇಟ್ಟಿರ್ತೀವಿ. ಅದ್ರ ರಿಪೋರ್ಟ್ ಬಂದ್ಮೇಲೆ ಏನಂತ ಹೇಳಕ್ಕಾಗುತ್ತೆ. ಏನಪ್ಪ ಹೇಗೆ ಹೇಳ್ತಿದ್ದಾರೆ? ನನ್ ಮೊಮ್ಮಗಗೆ. ಅಮ್ಮ, ಡಾಕ್ಟ್ರೆ, ನಾವಿವಾಗ ಹೋಗಿ ಪಾಪು ನೋಡ್ಬೋದಾ? ಐ ಆಮ್ ವೆರಿ ಸಾರಿ, ಬೆಳಿಗ್ಗೆವರೆಗೂ ಯಾರು ICU ಒಳಗಡೆ ಹೋಗಂಗಿಲ್ಲ. ಅಮ್ಮ, ಏನಾಯ್ತು ರಾಘವ್ಗೆ? ಎಲ್ಲಿದ್ದಾನೆ? ಹೇಗಿದ್ದಾನೆ ರಾಘವು? ಅಣ್ಣ, ಏನಾಯ್ತಣ್ಣ? ರಾಘವ್ ಹೇಗಿದ್ದಾನೆ? ಯಾರಾದ್ರೂ ಏನಾದ್ರೂ ಮಾತಾಡಿ, ಏನಾಯ್ತು ರಾಘವ್ಗೆ? ಅದು ಸುಶಾಂತ. ಇಷ್ಟು ಚಿಕ್ಕ ವಯಸ್ಸಿಗೆ ನನ್ನ ಮಗಂಗೆ ಈ ಥರ ಆಗ್ಬೇಕಿತ್ತ? ನನ್ಗೆ ಯಾಕೆ ಈ ಥರ ಆಗ್ತಿದೆ? ನನ್ನ ದುರಾದೃಷ್ಟ.
ನನ್ನ ಮಗಂಗೆ ಈ ಥರ ಎಲ್ಲ ಛೇ ಎಂಥ ಪಾಪಿ ನಾನು. ನನ್ನ ಮಗನ ಈ ಸ್ಥಿತಿಲಿ ಯಾವ ಥರ ನೋಡ್ಲಣ? ಸುಶಾಂತ್ ಹೇಳ್ತಿದಾರಲ್ವಾ, ರಾಘವ್ಗೆ ಏನೂ ಆಗಲ್ಲ. ನೋಡಿ ಸರ್, ಇವಾಗ ತಾನೇ ಡೇಂಜರ್ ಝೋನಿಂದ ಪಾರಾಗಿದ್ದಾನೆ. ನೀವೇನೂ ವರಿ ಮಾಡಬೇಡಿ. ಇವಾಗ ಇನ್ನೂ ಅವ್ನ ಅಬ್ಸರ್ವೇಷನ್ ಅಲ್ಲಿ ಇದ್ದಾನೆ. ಅದ್ರ ರಿಪೋರ್ಟ್ ಬಂದಾದ್ಮೇಲೆ ಮುಂದಿನ ಟ್ರೀಟ್ಮೆಂಟ್ ಏನು ಅಂತ ನೋಡ್ತೀವಿ. ನೀವು ಪ್ಯಾನಿಕ್ ಆಗಬೇಡಿ. ಆದಷ್ಟು ನಾವು ಟ್ರೈ ಮಾಡ್ತೀವಿ. ಎಲ್ಲ ದೇವರಿಗೆ ಬಿಟ್ಟಿದ್ದು. ಡಾಕ್ಟರ್ ಏನ್ ಈ ತರ ಹೇಳ್ತಿದ್ದೀರಾ? ಅಣ್ಣ ಆಕ್ಸಿಡೆಂಟ್ ಹೇಗಾಯ್ತಣ್ಣ? ಅದು ಸುಶಾಂತ. ಸಿತು, ಅದು ದಾರಿಲಿ ರಾಘವ್ ಸ್ಕೂಲ್ ಬಿಟ್ಟಿದ್ದಂತೆ. ಬೆಳಿಗ್ಗೆ ಬೇರೆ ನೀನು ಆಟೋದೊಂದು ಬರಲ್ಲ ಅಂತ ಹೇಳಿದ್ ನೆನಪಾಯ್ತು. ಅದಕ್ಕೆ ರಾಘವ್ನ ಕರ್ಕೊಂಡು ನಾವೇ ಹೊರಟು ಬಂದ್ವಿ. ಆ ರಿಂಗ್ ರೋಡ್ ಎಂಟ್ರಿ ಆಗ್ತಿದ್ದಂಗೆ ಸಿಗುತ್ತಲ್ಲ ಸರ್ಕಲ್ಲು, ಆ ಸರ್ಕಲಲ್ಲಿ ಬರ್ತಿದ್ದ ಹಾಗೆ ಯಾರೋ ಒಬ್ಬ ಗಾಡಿಲಿ ಬಂದು ಗುದ್ಬಿಟ್ಟ. ಆಮೇಲೆ ಏನಾಯ್ತು ಅಂತ ಗೊತ್ತಾಗೋದ್ರೊಳಗೆ ರಾಘವ್ ಪ್ರಜ್ಞೆ ತಪ್ಪಿಟ್ಟ. ಅಣ್ಣ, ಅದು ನನ್ನ ಮಗುಗೇನು ಆಗಲ್ಲ ತಾನೆ? ಏನು ಆಗಲ್ಲ ಸುಶಾಂತ್, ಡಾಕ್ಟರ್ ಹೇಳಿದಾರಲ್ಲ, ಡೋಂಟ್ ವರಿ. ಸುಶಾಂತ್ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನಮ್ ರಾಘವ್ಗೆ ಏನೂ ಆಗಲ್ಲ. ಪ್ಲೀಸ್ ಸಮಾಧಾನವಾಗಿರಿ. ಸರ್, ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಏನೂ ಆಗಲ್ಲ. ಯು ಡೋಂಟ್ ವರಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಯಾ? ದೇವ್ರೆ, ಏನಪ್ಪ ಇದು? ನನ್ನ ಕುಟುಂಬಕ್ಕೆ ಯಾಕೆ ಮೇಲಿಂದ ಮೇಲೆ ಹೀಗೆ ತಾಪತ್ರಯಗಳನ್ನ ಕೊಡ್ತಾ ಇದೆಯಾ ನೀನು? ಯಾರು ಕೆಟ್ಟ ಕಣ್ ಬಿದ್ದಿದ್ಯೋ ಏನೋ.